ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಇದು ಸ್ಲೀವ್ ಡಿಸೈನ್ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ನಾನು ಸ್ಯಾರಿ ಕಲರ್ ಬೇಕು ಅಂತ ಹೇಳಿದರೆ ಕಸ್ಟಮರು ಸ್ಯಾರಿ ಕಲರಲ್ಲಿ ಪ್ಯಾಚ್ ವರ್ಕ್ ಬೇಕಂತ ಹೇಳಿದ್ದಾರೆ. ಬ್ಯಾಕಿಗೆ ನಾನು ಈ ರೀತಿಯಾಗಿ ಪ್ಯಾಚ್ ವರ್ಕ್ನ ಕೇಳಿರೋದ್ರಿಂದ ಪ್ಯಾಚ್ ವರ್ಕ್ನ ಇದನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಫ್ರಂಟಿಗೂ ಕೂಡ ಸ್ಯಾರಿ ಕಲರಲ್ಲೇ ಪ್ಯಾಚ್ ವರ್ಕ್ ಬೇಕಂತ ಹೇಳಿದರು. ಹಾಗಾಗಿ ಈ ಥರ ಒಂದು ಪ್ಯಾಚ್ ವರ್ಕ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಫ್ರಂಟು ಈ ರೀತಿ ಪ್ಯಾಚ್ ವರ್ಕ್ನ ಸ್ಯಾರಿ ಕಲರಲ್ಲಿ ಕೊಟ್ಕೊಂಡಿದ್ದೀನಿ. ಮತ್ತು ತುಂಬ ವೀಡಿಯೋಸ್ಗಳು ಡಿಫ್ರೆಂಟ್ ಸ್ಟೈಲಲ್ಲಿ ಸ್ಟಿಚ್ ಮಾಡೋದ್ರಿಂದ ಕೆಲವು ವೀಡಿಯೋಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸ್ಟಿಚ್ ಮಾಡ್ತಾರೆ. ಇವಾಗ ನೋಡಿ, ಇದನ್ನು ಕಟ್ ವರ್ಕ್ ಡಿಸೈನಲ್ಲಿ ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅಂತ ನಾನಿವಾಗ ತೋರಿಸ್ತಾ ಹೋಗ್ತೀನಿ. ನಿಧಾನವಾಗಿ ಇದು ಡಿಸೈನ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಫಸ್ಟಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನು ಸ್ಲೀವು ಸ್ವಲ್ಪ ತಿಕ್ಕಾಗಿರೋದ್ರಿಂದ ಒಂದು ಲೈನಿಂಗ್ ಪೀಸ್ನ ಈ ಮೇನ್ ಪೀಸ್ಗೆ ಸ್ಟಿಚ್ ಮಾಡಿಕೊಂಡು ಸ್ಕ್ಯಾಲಪ್ಪಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಹೇಗೆ ಪ್ಯಾಚ್ ವರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ತೋರಿಸಿದ್ರೆ ನಿಮಗೆ ಐಡಿಯಾ ಬರುತ್ತೆ. ಈಗ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ರೀತಿಯಾಗಿ ಫಸ್ಟು ಸ್ಟಿಚ್ ಮಾಡ್ಕೋಬೇಕು. ಎರಡು ಸ್ಲೀವ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ತುಂಬ ಡಿಸೈನ್ಸ್ ಮಾಡ್ತಾ ಇರ್ತೀನಿ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ತುಂಬ ಡಿಸೈನು ಒಂದೇ ರೀತಿಯಾದದನ್ನು ಕೊಡ್ತಾರೆ. ಹಾಗಾಗಿ ಎಲ್ಲ ಬ್ಲೌಸ್ಗಳು ಒಂದೇ ರೀತಿಯಾಗಿರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಇವಾಗ ನೋಡಿ, ಇದು ಸ್ವಲ್ಪ ಡಿಫ್ರೆಂಟಾಗಿದೆ. ಒಂದೊಂದು ಡಿಸೈನಲ್ಲಿ ಚೇಂಜ್ ಮಾಡಿ ಮಾಡಿ ಈ ಡಿಸೈನ್ಸ್ನ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಡಿಸೈನ್ಗೆ ನಾನೇ ಸಜೆಷನ್ ಮಾಡ್ತೀನಿ. ಇದಕ್ಕೂ ಕೂಡ ಸ್ಲೀವ್ಗೂ ಬೇಕು ಡಿಸೈನು ಅಂತ ಕೇಳಿದ್ರು. ಹಾಗಾಗಿ ನಾನೇನು ಮಾಡಿದೆ, ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಅವ್ರಿಗೊಂದು ಐಡಿಯಾ ಕೊಟ್ಟೆ. ಓಕೆ, ನೀವು ಹಾಗೆ ಮಾಡಿ ಅಂತ ಹೇಳಿದ್ರು. ಅದರದ್ದೇ ಡಿಸೈನ್ಸು ನಾನು ಇವಾಗ ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಯಾಕೆ ಇದು ಸ್ಟಿಪ್ಪಾಗಿ ಕುತ್ಕೊಳ್ಳಿ ಅಂತ ನಾನು ಈ ಥರದ್ದು ಒಂದು ನೀಡಲ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಎರಡು ಸ್ಲೀವ್ಗಳನ್ನು ರೆಡಿ ಮಾಡ್ಕೋಬೇಕು. ನಾನು ಒಂದು ಸ್ಲೀವ್ನ ಮಾಡಿಕೊಂಡು ಇನ್ನೊಂದು ಸ್ಲೀವಲ್ಲಿ ತೋರಿಸ್ತೀನಿ. ಯಾಕಂದರೆ ಲೆಂತ್ ಆಗೋದ್ರಿಂದ ಒಂದೇ ಸ್ಲೀವ್ ಅಂತಲ್ಲ, ಎರಡು ಸ್ಲೀವ್ಗಳು ಮಾಡ್ತೀನಿ. ಆದರೆ ನೀಟಾಗಿ ಫಿನಿಶಿಂಗು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಒಂದು ಸ್ಲೀವ್ದು ವೀಡಿಯೋಸ್ನ ನಿಮಗೆ ನೀಟಾಗಿ ತೋರಿಸ್ತೀನಿ. ನೋಡಿ, ಈ ಥರ ಆಗಿದೆಯಲ್ಲ, ಇಲ್ಲೂ ಕೂಡ ಇದೇ ರೀತಿಯಾಗಿ ಗುಂಡ್ ಪಿನ್ಸ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲೇನಾಗುತ್ತೆ ಅಂದರೆ ಸ್ಲೀವ್ ಅರ್ಧ ಕಟ್ ಮಾಡಿರೋದ್ರಿಂದ ಬೇರೆ ಬೇರೆ ಥರ ಆಗೋದ್ರಿಂದ ಆ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಏನು ಮಾಡಬೇಕು ಅಂತ ಅಂದರೆ, ನಾನು ಇದನ್ನು ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡಿಕೊಂಡು ಐರನ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಈ ರೀತಿಯಾಗಿ ಕೂಡ ಮಾಡ್ಕೋಬೋದು. ಇದು ನೇವಿ ಬ್ಲೂ ಇದೆ. ಸ್ವಲ್ಪ ಇವತ್ತು ಮೋಡ ಜಾಸ್ತಿ ಇರೋದ್ರಿಂದ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಚಿಕ್ಕ ಲೈಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಫಿನಿಶಿಂಗ್ ಕೂಡ ಬರುತ್ತೆ. ಯಾಕಂದರೆ ಇಲ್ಲಿ ನಾನು ಬೇರೆ ಒಂದು ಹೊಸ ಡಿಸೈನ್ನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಇದನ್ನು ಸ್ಮಾಲ್ ಈ ಟರ್ನ್ ಏನು ಮಾಡಿರ್ತೀನಿ ಕಟ್ ವರ್ಕ್ ಡಿಸೈನ್ದು, ಅದಕ್ಕೆ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟಿಚ್ ಬೇಕೇ ಬೇಕು, ಇಲ್ಲಾಂದರೆ ನಾವು ಇದ್ರ ಸೆಂಟ್ರಲ್ಲಿ ಒಂದು ಫ್ಯಾಬ್ರಿಕ್ನ ಕೊಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಕೊಡ್ತೀನಿ ಅನ್ನೋದಕ್ಕೆ ಇದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಡಿಸೈನ್ಗಳು. ಯಾರಾದರೂ ಸ್ಯಾರಿ ಕಲರ್ ಬೇಕು ಅಂತ ಕೇಳ್ತಾರೆ, ಅವ್ರಿಗೆ ನಾವು ಮಾಡುವಂಥ ಡಿಸೈನ್ಗಳು. ಇದನ್ನು ಬೇರೆ ಬೇರೆ ರೀತಿಯಲ್ಲೂ ಮಾಡ್ಬೋದು. ಒಂದೊಂದು ಡಿಫ್ರೆಂಟ್ ಸ್ಟೈಲ್ ಇರಲಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಅವ್ರಿಗೆ ಕೆಳಗಡೆ ಸ್ಕ್ಯಾಲಪ್ ಮಾಡಿಕೊಟ್ಟಿದ್ದೆ. ಅದ್ರದ್ದು ಬ್ಲೌಸ್ ಡಿಸೈನ್ ನಾನು ನಿಮಗೆ ತೋರಿಸಿದ್ದೆ. ನೋಡಿ, ಇದೇ ಬ್ಲೌಸು. ಲಾಸ್ಟ್ ವೀಕಲ್ಲಿ ಈ ರೀತಿಯಾಗಿ ಸ್ಕ್ಯಾಲಪ್ ಮಾಡಿ ಬ್ಯಾಕಲ್ಲೆಲ್ಲ ಈ ಡಿಸೈನ್ಸ್ನ ಮಾಡಿಕೊಟ್ಟಿದ್ದೆ. ಇವಾಗ ಸ್ವಲ್ಪ ಚೇಂಜ್ ಮಾಡಿ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ನಾನು ಚೇಂಜ್ ಮಾಡಿದ್ದೀನಿ ಸ್ವಲ್ಪ ಡಿಸೈನ್ನ. ಇದಕ್ಕೆ ಅವರು ಪರ್ಟಿಕ್ಯುಲರಾಗಿ ಸ್ಯಾರಿದು ಕಲರ್ ಕಾಂಬಿನೇಷನ್ ಬೇಕೇ ಬೇಕು ಅಂತ ಕೇಳಿದ್ರು. ಸೊ ಅದಕ್ಕಾಗಿ ನಾನೇ ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಡಿಸೈನು ಹಳೆ ಥರ ಇರ್ಬೋದು, ಅದನ್ನೇ ನಾನು ಸ್ವಲ್ಪ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈ ಬ್ಲೌಸಿಗೆ ಮಾತ್ರ ಪರ್ಟಿಕ್ಯುಲರಾಗಿ ನಾನು ಚೇಂಜ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡಿ,
ಈ ರೀತಿಯಾಗಿ ಸ್ಟಿಚ್ ಹಾಕೊಂಡಿದ್ದೀನಿ. ಈ ಸ್ಟಿಚ್ ಹಾಕೊಂಡಾದ್ಮೇಲೆ ಇದು ಫಿನಿಶಿಂಗು ನಮಗೆ ಬೇಕಾಗುತ್ತಲ್ವಾ, ಈ ರೀತಿ ಫುಲ್ಲು ಸ್ಟಿಚ್ ಹಾಕ್ಕೋಬೇಕು. ಫ್ರೆಂಡ್ಸ್, ವಿಡಿಯೋ ಪೂರ್ತಿ ನೋಡಿ, ಯಾಕಂದರೆ ತುಂಬ ವೀಡಿಯೋಸ್ಗಳು ಸ್ಕಿಪ್ ಮಾಡಿ ನೋಡೋದ್ರಿಂದ ಬೇರೆ ಇನ್ನೂ ಸ್ವಲ್ಪ ಜನಕ್ಕೆ ಇದು ತಲುಪಲ್ಲ. ಸ್ವಲ್ಪ ಪೂರ್ತಿ ವಿಡಿಯೋ ನೋಡಿದ್ರೆ ಒಂದಷ್ಟು ಜನಕ್ಕೆ ಈ ವಿಡಿಯೋ ಶೇರ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡೋದ್ರಿಂದ ನಮಗೆ ತುಂಬ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಖುಷಿ ಆಗುತ್ತೆ. ಸೊ ನೋಡಿ, ಈ ಥರ ರೆಡಿ ಆಯ್ತಲ್ವಾ. ಈಗ ರೆಡಿ ಆದಮೇಲೆ ಇದು ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಬರೋಣ. ವಿಡಿಯೋ ಲೆಂತ್ ಆಗೋದ್ರಿಂದ ನಾನು ಶಾರ್ಟ್ ಮಾಡಿ ತೋರಿಸ್ತೀನಿ. ನೋಡಿ, ಇದನ್ನು ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾನು ಸ್ಯಾರಿ ಪೀಸ್ನ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ರೀತಿಯಾಗಿ ಪ್ಯೂಸಿಂಗ್ನ ಕೊಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಒಳಗಡೆ ಪ್ಯೂಸಿಂಗ್ ಕೊಟ್ಟಿದ್ದೀನಿ, ಇನ್ಸೈಡ್ ಲೈನಿಂಗ್ ಹಾಕ್ಕೊಂಡಿದ್ದೀನಿ. ಇದು ಸ್ಯಾರಿ ಕಲರು. ಈ ಸ್ಯಾರಿ ಕಲರ್ಗೆ ಈಗ ಡಿಸೈನ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನೇನು ಮಾಡಿದೆ, ಸಪ್ರೇಟು ಫಸ್ಟೇ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಪ್ಯಾಚ್ ವರ್ಕ್ ಮಾಡ್ತಾಯಿದ್ನಲ್ಲ, ಆ ಟೈಮಲ್ಲೇ ನಾನು ಸ್ವಲ್ಪ ಇದನ್ನು ಡಿಸೈನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಇಟ್ಕೋಬೇಕು. ಇಲ್ಲಿ ಫ್ಯಾಬ್ರಿಕ್ ಕೂಡ ನಮಗೆ ಎಕ್ಸ್ಟ್ರಾ ಸ್ವಲ್ಪ ಬೇಕಾಗುತ್ತೆ. ಈ ರೀತಿ ಇಟ್ಕೊಂಡು ಇಲ್ಲಿಂದ ನಾನು ಒಂದು ಸ್ಟಿಚ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಏನು ಸ್ಟಿಚ್ ಮಾಡ್ಕೊಂಡಿದ್ದೀನಲ್ಲ ನಾನು, ಅದೇ ಸ್ಟಿಚಿಂಗ್ ಮೇಲೆ ಕೂರಿಸೋದಕ್ಕೋಸ್ಕರ ನಾನು ಆವಾಗಲೇ ಹೇಳಿದ್ನಲ್ಲ, ಈ ಸ್ಟಿಚ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈ ರೀತಿಯಾಗಿ ಸ್ಟಿಚ್ನ ಹಾಕೋಬೇಕು. ತುಂಬ ಈಸಿಯಾಗಿ ಮಾಡುವಂಥ ಡಿಸೈನು. ಇದನ್ನು ನಾನೇ ಸ್ವಲ್ಪ ಐಡಿಯಾ ಓಡಿಸಿ ಮಾಡಿದ್ದೀನಿ. ಅಂದರೆ ಬೇರೆಯವರು ಇದನ್ನು ಡಿಸೈನ್ ಮಾಡಿರ್ತಾರೆ, ಬಟ್ ನೋಡಿರ್ತೀವಿ. ಆದರೆ ಈ ಪರ್ಟಿಕ್ಯುಲರ್ ಸ್ಯಾರಿಗೆ ನಮಗೆ ಯಾವ ರೀತಿಯಾಗಿ ಬೇಕಾಗುತ್ತೆ ಆ ರೀತಿಯಾಗಿ ಡಿಸೈನ್ ಮಾಡ್ಕೊಳ್ಳೋದ್ರಿಂದ ನೋಡಿ, ಈ ರೀತಿ ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ನಾನು ಒಂದು ಸ್ಲೀವ್ನ ಮಾಡಿ ಪೂರ್ತಿಯಾಗಿ ತೋರಿಸ್ತೀನಿ. ನೆಕ್ಸ್ಟ್ ಸ್ಲೀವ್ದು ಆಮೇಲೆ ರೆಡಿ ಮಾಡಿ ಇಟ್ಕೊಳ್ತೀನಿ. ಈಗ ಆಲ್ರೆಡಿ ನಾನು ಅದನ್ನು ಸ್ಟಿಚ್ ಎಲ್ಲ ಮಾಡ್ಕೊಂಡಿದ್ದೀನಿ. ಲೆಂತ್ ಆಗೋದ್ರಿಂದ ನೋಡಿ, ಈ ರೀತಿಯಾಗಿ ಸ್ಟಿಚಸ್ ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬ್ಯಾಕು ಮತ್ತು ಫ್ರಂಟ್ ಎಲ್ಲ ತೋರಿಸಿದ್ನಲ್ಲ, ಇದು ಯಾವುದೇ ರೀತಿಯಾಗಿ ಬರೀ ಡಿಸೈನ್ಗೋಸ್ಕರ ಮಾಡ್ತಾ ಇರೋದಲ್ಲ. ಇದು ಬ್ಲೌಸ್, ಪೂರ್ತಿ ಬ್ಲೌಸು ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ನೆಕ್ಸ್ಟ್ ಇನ್ನೊಂದು ಸ್ಲೀವ್ಗೆ ಇದು ಡಿಸೈನು, ಇದನ್ನು ಈ ರೀತಿಯಾಗಿ ಸೆಂಟ್ರು ತಗೋಬೇಕು. ಇಲ್ಲಿ ಸೆಂಟ್ರು ತಗೊಂಡು ಸೇಮ್ ಇದು ಈಕ್ವಲಾಗಿ ಇಟ್ಕೋಬೇಕು. ಈಕ್ವಲಾಗಿ ಇಟ್ಕೊಂಡು ನೋಡಿ, ಇದನ್ನು ಕರೆಕ್ಟಾಗಿ ಸೆಂಟ್ರ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ನಾನು ಶೇಪ್ ಕೂಡ ತಗೊಂಡಿದ್ದೀನಲ್ಲ, ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಸೆಂಟ್ರಲ್ಲಿ ಶೇಪ್ ಅನ್ನೋದು ಬರಬೇಕು. ಅದಾದಮೇಲೆ ಇಲ್ಲಿ ಸ್ಟ್ರೇಟಾಗಿ ಕಟ್ಟಿಂಗ್ನ ಮಾಡ್ಕೋಬೇಕು. ಇವಾಗ ನಾವು ಇದಕ್ಕೆ ಎಕ್ಸ್ಟ್ರಾ ಸ್ಟಿಚಸ್ನ ಹಾಕ್ಕೋಬೇಕು. ಅದನ್ನು ಹೇಗೆ ಅಂತ ತೋರಿಸ್ತೀನಿ. ಇದ್ರದ್ದು ಬಾರ್ಡ್ರ್ ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾನು ಇದನ್ನು ಒಂದು ಸಿಂಪಲ್ಲಾಗಿ ಡಿಸೈನ್ನೇ ಮಾಡಿಬಿಡೋಣ ಅಂತೇಳ್ಬಿಟ್ಟು ಡಿಸೈನ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಇನ್ಸೈಡ್ ಇದೆ ಫ್ಯಾಬ್ರಿಕ್ಕು. ಇಲ್ಲಿ ಹೆಂಗಿದ್ರು ನಾವು ಪೀಸ್ನ ಅಟ್ಯಾಚ್ ಮಾಡಬೇಕಾಗಿತ್ತಲ್ಲ, ಅದನ್ನು ನಾನು ಬೇರೆ ರೀತಿಯಾಗಿ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಫಿನಿಶಿಂಗು ಕೂಡ ಬರುತ್ತೆ ನೋಡಿ. ಈ ರೀತಿ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ
ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ನೋಡ್ಕೋಬೇಕು. ಇಲ್ಲಿ ನನಗೆ ಇದು ಚಿಕ್ಕದಾಗಿ ಬೇಕಾಗಿದೆ, ಹಾಗಾಗಿ ಈ ಗ್ರೀನ್ ಕಲರ್ ಏನಿರುತ್ತೆ ಅದನ್ನು ನಾನು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಈ ಡಿಸೈನ್ ಕೂಡ ಕಾಣಿಸ್ಬೇಕಲ್ಲ, ಹಾಗಾಗಿ ನೋಡಿ. ಅಂದರೆ ಇದು ಬಾರ್ಡ್ರ್ ಇತ್ತು, ಈ ಬಾರ್ಡ್ರಿಗೋಸ್ಕರನೇ ನಾನು ಪ್ಲ್ಯಾನ್ ಮಾಡಿ ಸ್ವಲ್ಪ ಔಟ್ ಫಿನಿಶಿಂಗ್ನ ಕೊಡಬೇಕಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ಇದು ಲಾಂಗ್ ಸ್ಲೀವ್ ಆಗಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈ ಕ್ರಿಯೇಟಿವಿಟಿ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದ್ರಿಂದ ಇನ್ನೂ ಹೆಚ್ಚೆಚ್ಚು ಜನರಿಗೆ ತಲುಪುತ್ತೆ ಈ ವಿಡಿಯೋ. ನೋಡಿ, ಈ ಡಿಸೈನ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನಗಂತೂ ತುಂಬ ಇಷ್ಟ ಆಗಿದೆ, ಕಸ್ಟಮರ್ ಕೂಡ ಇಷ್ಟಪಡ್ತಾರೆ. ಇದ್ರದ್ದು ಬ್ಯಾಕ್ ಫ್ರಂಟು ನಾನು ನಿಮಗೆ ತೋರಿಸಿದ್ದೀನಲ್ಲ, ಯಾಕಂದರೆ ಇದ್ದು ಕಾಂಬಿನೇಷನ್ ಮಾಡೋದ್ರಿಂದ ನಾನು ಈ ಥರ ಪ್ಯಾಚ್ ವರ್ಕ್ನ ಮಾಡಬೇಕಾಗಿ ಬಂತು. ಇಲ್ಲೂ ಕೂಡ ಸ್ಕ್ಯಾಲಪ್ ಮಾಡ್ಕೋಬೋದಾಗಿತ್ತು, ತೊಂದರೆ ಇಲ್ಲ. ಬಟ್ ಏನಂದರೆ ಇಲ್ಲಿ ಫ್ಲವರ್ ಇರೋದ್ರಿಂದ ಒಂದು ಸಿಂಪಲ್ ಲುಕ್ನ ಕೊಡೋಣ ಅಂಥೇಳಿ ಈ ಡಿಸೈನ್ಸ್ನ ಮಾಡಿದ್ದೀನಿ. ಇದು ಟ್ಯಾಗು, ಇದು ಈ ರೀತಿಯಾಗಿ ಓಪನ್ ಆಗುತ್ತೆ, ಆವಾಗ ನಮಗೆ ಇದು ಬ್ರಾಡ್ ಅನ್ನೋದು ಬರುತ್ತೆ. ಇದನ್ನು ನಮಗೆ ಎಷ್ಟು ಬೇಕಾದ್ರೂ ಈ ಥರ ಅಗಲ ಬರೋದ್ರಿಂದ ಈ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.